ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ನ ಅಭ್ಯರ್ಥಿಯಾಗಿದ್ದಂತ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅಪ್ಪಿದ್ದಾರೆ. ನಿಜಕ್ಕೂ ಕೂಡ ಅಚ್ಚರಿಯ ವಿಚಾರ ಏನಂತ ಹೇಳಿದ್ರೆ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ದಂತ ಜಿಟಿ ದೇವೇಗೌಡರು ಕೂಡ ಆ ಒಂದು ಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ. ಯಾಕಂದ್ರೆ ನನ್ನನ್ನು ಕರೆದಿಲ್ಲ ಅಂತ ಹೇಳಿ ನಿನ್ನೆ ಕೂಡ ಹೇಳಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಜಿಟಿ ದೇವೇಗೌಡರು ಇದ್ರೆ ಅವ್ರನ್ನ ಮಾತಾಡ್ಸೋಣ. ಕೋರ್ ಕಮಿಟಿ ಅಧ್ಯಕ್ಷರು ಸರ್, ಈಗ ನೀವು ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ರು ಕೂಡ ಪ್ರಚಾರಕ್ಕೆ ಹೋಗಿಲ್ಲ, ಯಾಕಂದ್ರೆ ನಿನ್ನೆ ಕೂಡ ಸ್ಪಷ್ಟೀಕರಣ ಕೊಟ್ರಿ ನನ್ನನ್ನ ಕರೆದಿಲ್ಲ ಅಂತೇಳಿ. ಏನು ವಿಚಾರ ಇರ್ಬೋದು ಸರ್, ಸೋಲಿನ ಆತ್ಮಾವಲೋಕನ ಹೆಂಗೆ ಅಂತ? ಸೋಲಿನ ಆತ್ಮಾವಲೋಕನ, ಯುವಕ 2 ಬಾರಿ ಸೋತಿದ್ದ, 3ನೇ ಬಾರಿ ಸೋಲ್ಬಾರ್ದಾಗಿತ್ತು. ಅದು ಯಾರಿಗಾದ್ರೂ ಕೂಡ ಸಮಾಧಾನ ತಂದಿಲ್ಲ ಸೋಲು. ಯುವಕ, ಬೆಳೀತಕ್ಕಂಥ ಒಬ್ಬ ನಾಯಕ ಸೋತಿದ್ದಾನೆ. ನಮಗೆಲ್ಲರೂ ಕೂಡ ತುಂಬ ನೋವಾಗಿದೆ. ಅವರು ಯುವಕರಿರೋದ್ರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳಷ್ಟು ಜನ 3 ಬಾರಿನೂ ಸೋತಿದ್ದಾರೆ, ಮತ್ತೆ ಗೆದ್ದಿದ್ದಾರೆ, ನಾಯಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಅದರಿಂದ ಅವ್ರು ಯಾವುದಕ್ಕೂ ಧೈರ್ಯ ಗುಂದಬಾರ್ದು, ಮತ್ತೆ ಚೇತರಿಸ್ಕೊಂಡು ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ದೇವರವ್ರು ಕೊಡ್ಲಿ ಅಂತ ಹೇಳಿ ನಾನು ಬಯಸ್ತೀನಿ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಏನಾದರೂ ಜೆಡಿಎಸ್ ನಾಯಕರು ಎಡವಿದ್ರಾ ಅಂತ? ಇಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಅಂತ ಹೇಳಿದ್ರೆ ಯೋಗೇಶ್ ಅವ್ರಿಗೂ ಎದುರು ಬದುರಿಗೆ ನಿಂತಿದ್ರು ಕಳೆದ ಬಾರಿ ಬಿಜೆಪಿಯಿಂದ, ಜೆಡಿಎಸ್ ಪಕ್ಷದಿಂದ. ಕುಮಾರಸ್ವಾಮಿ ಗೆದ್ದಿದ್ರು, ಯೋಗೇಶ್ವರ್ ಸೋತಿದ್ರು. ಈ ಬಾರಿ ಮತ್ತೆ ನಾನೇ ಎಚ್.ಡಿ. ಕುಮಾರಸ್ವಾಮಿ ಅವ್ರ ಜೊತೆ ಯೋಗೇಶ್ವರನ್ನ ಮಾತಾಡಿಸಿ ನೀವು ಒಟ್ಟಿಗಿರ್ಬೇಕಪ್ಪ ಅಂತೇಳಿ ಮಾತಾಡಿಸಿದ್ದೆ, ಮಾಡಿದೆ. ಆಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಮಾಡಿದ್ರು. ಮತ್ತೆ ಸ್ನೇಹಿತರಾಗಿ ಇಬ್ಬರು ಕೂಡ ಜೊತೆನಲ್ಲೇ ಇದ್ರು, ಯೋಗೇಶ್ವರ್ ಅವರು, ಎಚ್.ಡಿ. ಕುಮಾರಸ್ವಾಮಿ ಅವರು. ಮತ್ತೆ ನಾನು ಅವ್ರಿಗೆ ಒಂದು ಮಾತನ್ನು ಹೇಳಿದ್ದೆ, ನಿಖಿಲ್ ಗಾರು ಮಾಡಿ, ಯೋಗೇಶ್ವರ್ ಅವರು ಮಾಡಿ, ಯೋಗೇಶ್ವರ್ ಅವ್ರನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಅಂತಕ್ಕಂಥ ವಿಚಾರನೂ ಕೂಡ ನಾನು ಅವ್ರಿಗೆ ಹೇಳಿದ್ದೆ. ಆದರೂ ಕೂಡ ಒಂದು ದಿವಸ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ, ಯಾರೇ ನಿಂತರು ಈ ಬಾರಿ ನಾವು ಸೋಲ್ತೀವಲ್ಲಿ ಅಂತಕ್ಕಂಥದ್ದನ್ನ ಒಂದು 2-3 ಸಾರಿ ರಿಪೀಟ್ ಮಾಡಿ ನನಗೆ ಕೋಪದಿಂದ ಹೇಳಿದರು. ಆದರೂ ಕೂಡ ಅವ್ರಿಗೆ ಒಂದು ನಂಬಿಕೆ ಇತ್ತು. ನನಗೆ ಹೇಳ್ತಿದ್ರು, ಚಾಮುಂಡೇಶ್ವರಿ ನಿಮ್ಗೆ ಹೆಂಗೆ ಗಟ್ಟಿ ಇದೆ, ನನಗೂ ಚನ್ನಪಟ್ಟಣ ಅದೇ ರೀತಿ ಗಟ್ಟಿ ಇದೆ, ಜನರು ಗಟ್ಟಿ ಇದ್ದಾರೆ, ಆ ಕ್ಷೇತ್ರ ನಮ್ಮನ್ನು ಕೈ ಬಿಡಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಆ ಒಂದು ನಂಬಿಕೆ, ಅತಿಯಾದ ವಿಶ್ವಾಸ, ಇವೆಲ್ಲವೂ ಕೂಡ ಓವರ್ ಕಾನ್ಫಿಡೆನ್ಸ್ ಆಯ್ತೇನೋ ಅಂತ ಅನಿಸುತ್ತೆ. ಅಭ್ಯರ್ಥಿ ಬದಲಾಗಬೇಕಿತ್ತ ಸರ್ ಅಲ್ಲಿ? ಅಭ್ಯರ್ಥಿ ಯೋಗೇಶ್ವರು ನಿಂತು ಸೋತು ಆ ಕ್ಷೇತ್ರದ ಮಂತ್ರಿಯಾಗಿ ಅವ್ರದ್ದೇ ಆದಂಥ ಮತಗಳು ಕೂಡ ಇದ್ದು, ಹಂಗಾಗಿ ಜೆಡಿಎಸ್ ಬಿಜೆಪಿ ಒಟ್ಟಾಗಿದ್ದರಿಂದ ಅವರು ಪ್ರಯತ್ನ ಮಾಡಿ ಒಟ್ಟಾಗಿ ಯೋಗೇಶ್ವರ್ ಜೊತೆಲಿ ಇಟ್ಕೊಂಡು ನಿಖಿಲ್ ಅಭ್ಯರ್ಥಿ ಆಗಿದ್ರು ಗೆಲ್ತಿದ್ರು, ಏನು ತೊಂದರೆ ಇರಲಿಲ್ಲ. ಇಲ್ಲ ಅಂತಂದರೆ ಯೋಗೇಶ್ವರ್ ಅವ್ರನ್ನೇ ಇವರೆಲ್ಲ ಸೇರಿ ಅಭ್ಯರ್ಥಿ ಮಾಡ್ಬೋದಾಗಿತ್ತು. ಅದೆರಡೂ ಆಗಿಲ್ಲ. ಎಲ್ಲ ಪ್ರಯತ್ನಗಳು ನಡೆದಿದ್ದಾವೆ, ಆದರೂ ಕೂಡ ಅದೆಲ್ಲ ವಿಫಲತೆಯಿಂದ ಇವತ್ತು ಅವರ ಅಭ್ಯರ್ಥಿಯಾಗಿ ನಿಂತು ಸೋತಿದ್ದಾರೆ. ಈಗ ನೀವು ಕೋರ್ ಕಮಿಟಿ ಅಧ್ಯಕ್ಷರು, ಏನೇ ವಿಚಾರಗಳನ್ನು ತೆಗೆದುಕೊಳ್ಬೇಕಾದ್ರೂ ನೀವು ಅಲ್ಲಿ ಇರಬೇಕು, ಮತ್ತೆ ನಿಮ್ಮದೇ ಫೈನಲ್ ಆಗ್ಬೇಕು. ಅಂದ್ರೆ ಕೋರ್ ಕಮಿಟಿ ಅಧ್ಯಕ್ಷರಾಗಿ ನಿಮ್ಮನ್ನ ಯಾಕೆ ಕರೀಲಿಲ್ಲ? ಚುನಾವಣೆಯಿಂದ ದೂರ ಉಳ್ಕೊಂಡಿರೋದಕ್ಕೆ ಕಾರಣ ಏನು ಅಂತ ಏನು ಗೊತ್ತಿಲ್ಲ. ಯಾಕೆ ನಾನು ಲೀಡ್ರ್ ಮಾಡಲಿಲ್ಲ, ಅಪೋಸಿಷನ್ ಲೀಡ್ರ್ ಮಾಡೋಕ್ಕೆ ಎಲ್ಲ ಜನನೂ ಒಪ್ಪಿದ್ರು, ಶಾಸಕರು ಕೂಡ ಒಪ್ಪಿದ್ರು. ಆದರೆ ಅವತ್ತು ಮಾಡ್ತಕ್ಕಂಥ ನಾಳೆನೂ ಕೂಡ ನಿಖಿಲ್ ಅವರು ಕಂಗ್ರ್ಯಾಚುಲೇಷನ್ ಕೂಡ ಮಾಡಿದರು. ನಾಳೆಯಿಂದ ಒಳ್ಳೇದಾಗಲ್ಲ ನಿಮಗೆ, ನಾಳೆ ನಿಮ್ಮ ಜೊತೆ ಇರ್ತೀವಿ ಅಂತ. ಸರಿ, ಅದಾದಮೇಲೆ ಬೆಳಿಗ್ಗೆನೇ ಲೀಡರ್ಶಿಪ್ ಚೇಂಜ್ ಮಾಡಿದ್ರಲ್ಲ ಅಂತ ಸ್ವಲ್ಪ ನನಗೆ ಅಸಮಾಧಾನ ಇತ್ತು. ಆ ವಿಚಾರದಲ್ಲಿ ಸಾರಾ ಮಹೇಶ್ ಅವರು ಜೆಡಿಎಸ್ ಪಕ್ಷದ ಮೀಟಿಂಗಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ನಾನೇ ವಿರೋಧ ಪಕ್ಷದ ನಾಯಕನ ಮಾಡಿಸ್ದೆ, ಹಿಂದುಳಿದವ್ರನ್ನ ನಾನು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲ MLAಗಳ ಜೊತೆ ಮಾತಾಡಿ ಮಾಡಿದ್ದೀನಿ ಅಂತ ಸಭೆಯಲ್ಲಿ ಹೇಳಿದ್ದಾರೆ. ಅವರು ನನ್ನನ್ನು ಕೇಳಲಿಲ್ಲ ಜಿಟಿ ದೇವೇಗೌಡರು, ಅದಕ್ಕೆ ನಾನು ಮಾಡಲಿಲ್ಲ ಅಂತ. ಬಟ್ ನಂದೇನಿತ್ತು ಅಂದರೆ, ಸೋತಿರೋರು ಯಾರು ನಾಯಕನ ಆಯ್ಕೆ ಮಾಡಲ್ಲ, ಗೆದ್ದಿರೋ MLAಗಳೆಲ್ಲ ಸೇರಿ ನಾಯಕನ ಆಯ್ಕೆ ಮಾಡೋದು ಅಂತೇಳಿ ನನಗೆ ಗೊತ್ತಿತ್ತು. ಇವರೇ ಮಾಡ್ತಾರೆ ಅಂತ ನನಗೇನು ಗೊತ್ತಿರಲಿಲ್ಲ. ಅಲ್ಲ, ಅವ್ರು ಹೇಳಿದಾರಲ್ಲ ಹಂಗಂತ, ಅದಕ್ಕೊಂದು ಮಾತು ಹೇಳಿದ್ದಾರೆ. ಅದಾದ್ಮೇಲೂ ಕೂಡ ಸುರೇಶ್ ಬಾಬು ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸದಸ್ಯತ್ವ ನೋಂದಣಿ ಸಭೆಗೆ ಬರುವಾಗ ನನಗೆ ನಿಖಿಲ್ ಅವರು ಫೋನ್ ಮಾಡಿದರು, ಅಣ್ಣ ಸಭೆಗೆ ಬರಬೇಕು ಅಂತೇಳಿ. ಆ ಸಭೆಗೆ ನಾನು ಹೋಗಿದ್ದೆ. ಆ ಸಭೆಯಲ್ಲೂ ಕೂಡ ಸಾರಾ ಮಹೇಶ್ ಅವರು ಭಾಷಣ ಮಾಡುವಾಗ, ಇನ್ನು ಮುಂದೆ
ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಅವ್ರು ಬಿ ಫಾರಂ ಕೊಡಲ್ಲ, ನಾನೇ ಬಿ ಫಾರಂ ಕೊಡೋದು ನಿಮಗೆ, ನಾನು ಹೇಳ್ದಂಗೆಲ್ಲ ಮೆಂಬರ್ಶಿಪ್ ಮಾಡಬೇಕು ಅಂತಕ್ಕಂಥ ಭಾಷಣನೂ ಕೂಡ ನನ್ನ ಮುಂದೆನೇ ಅವರು ಅವತ್ತು ಕೂಡ ಮಾಡಿದರು. ಇನ್ನೊಂದು ದಿವಸ ನಾನೇ ವಿರೋಧ ಪಕ್ಷದ ಆಯ್ಕೆ ಮಾಡಿದೆ ಅಂತ ಹೇಳಿದ್ದಾರೆ, ನನ್ನ ಮುಂದೆನೇ ನಾನೇ ಬಿ ಫಾರಂ ಕೊಡೋದು ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಪ್ರಸ್ತಾಪ ಮಾಡಿದ ಸಭೆಯಲ್ಲಿ. ಇದೆಲ್ಲ ನೋಡಿದಾಗ ನನ್ನ ಕೇಳಲಿಲ್ಲ, ಅದಕ್ಕೆ ಜಿ ಟಿ ದೇವೇಗೌಡರು ಆಗಲಿಲ್ಲ ಅಂತ. ಅದೇನು ನಾನು ಕಟ್ಕೊಂಡಿಲ್ಲ ಅಷ್ಟೆಲ್ಲ. ಆದರೂ ಅವ್ರು ಯಾವತ್ತೂ ಸಹಕಾರ ಕ್ಷೇತ್ರದಲ್ಲಿ ಬಂದು ನಮ್ಗೆ ವಿರುದ್ಧವಾಗಿ ಚುನಾವಣೆ ಪ್ರಚಾರ ಮಾಡಿದ್ದಾರೆ, ಆದರೂ ಒಟ್ಟಿಗೆ ಇದ್ದೀವಿ. ಧರ್ಮಸಿಂಗ್ ಅವ್ರ ಜೊತೆ ಮಂತ್ರಿ ಮಾಡ್ತೀವಿ ಅಂದರು, 15 ದಿವಸಕ್ಕೆ ಆಗಲಿಲ್ಲ, ಆದರೂ ಜೊತೆಯಲ್ಲಿದ್ದೀನಿ. ಯಡಿಯೂರಪ್ಪನ ಜೊತೆ ಬಂದ್ಬಿಡಿ ಮಂತ್ರಿ ತಗೊಂಡು ಹೋಗುವೆ ಅಂದರು, ಆಗಲೂ ಮಾಡದೇ ಇದ್ರೂ ಜೊತೆಯಲ್ಲಿದ್ದೀನಿ. ಈ ಸಿದ್ದರಾಮಯ್ಯನವ್ರು ಸೋಲಿಸಿದಾಗ ನಾನು ಮುಖ್ಯಮಂತ್ರಿಗೆ ಸಮಾನವಾದ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು, ಕೊಡಲಿಲ್ಲ, ಆದರೂ ಜೊತೆಗೆ ಇದ್ದೀನಿ. ಈಗಲೂ ಕೂಡ ವಿರೋಧ ಪಕ್ಷದ ನಾಯಕರು ಮಾಡದೇ ಇದ್ದಾಗಲೂ ಕೂಡ ಸಭೆಗೆ ಹೋಗಿದ್ದೀನಿ, ಬಂದಿದ್ದೀನಿ. ಆದರೆ ಚುನಾವಣೆ ಮಾತ್ರ ನನಗೆ ಯಾರೂ ಕೂಡ ಪಕ್ಷದಿಂದಾಗಲಿ ಅವರಿಂದಾಗಲಿ ಯಾವುದೇ ರೀತಿ ಮಾಹಿತಿ ಆಗಲಿ ಆಹ್ವಾನ ಆಗಲಿ ಯಾವುದೂ ಇರಲಿಲ್ಲ, ಅದರಿಂದ ನಾವು ಹೋಗಿಲ್ಲ. ಜಿ ಟಿ ದೇವೇಗೌಡರು ಒಂದು ಕಾಲು ಹೊರಗಡೆ ಇಟ್ಟಿದಾರ ಅಂತ JDS ನಿಂದ? ನಾನು ಹೊರಗಡೆ ಇಡುವಂಥ ಮನುಷ್ಯನೇ ಅಲ್ಲ, ನಾನು ಗಟ್ಟಿಯಾಗಿರ್ತೀನಿ. ಇಟ್ಟರೆ 2 ಕಾಲು ಇಡ್ತೀನಿ, 1 ಕಾಲು ಆ ಕಡೆ 1 ಕಾಲು ಈ ಕಡೆ ಮಾಡಲ್ಲ. ನಾನು ಅವ್ರ ಜೊತೆ ಇವ್ರ ಜೊತೆ ಆ ಥರ ಇರಲ್ಲ. ನಮ್ಮ ಕ್ಷೇತ್ರದ ಮತದಾರರಿದ್ದಾರೆ, ಅವ್ರೇನು ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಹೋಗ್ತಾರೆ ಅನ್ನೋ ಮಾತಿದೆ ಸರ್. ಕಾಂಗ್ರೆಸ್ ಅವರು ಕರೆದಿಲ್ಲ, ನಾನು ಬರ್ತೀನಿ ಅಂತಲೂ ಕರೆದ್ರೆ ಹೋಗ್ತೀರಾ ಕಾಂಗ್ರೆಸ್ ಅವ್ರ? ಕರೆದು ಇಲ್ಲ, ನಾನು ಬರ್ತೀನಿ ಅಂತೂ ಇಲ್ಲ. ಕಾಂಗ್ರೆಸ್ ಅವರೇ ಕರೀಲಿ, BJP ಅವರೇ ಕರೀಲಿ, JDS ಗಟ್ಟಿಯಾಗಿರಲಿ, ಇವೆಲ್ಲವನ್ನು ಕೂಡ ನಮ್ಮ ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾರೆ. ಸರ್, ಈಗ ದೊಡ್ಡಗೌಡರು ಬಂದು ನಿಮ್ಮ ಮನೆಯಲ್ಲಿ ಮನವೊಲಿಸುವ ಕೆಲಸವನ್ನ ಲಾಸ್ಟ್ ಟೈಮ್ ಮಾಡಿದ್ರು. ಈಗ ಅದ್ಯಾವುದು ನಡೀತದ ಆ ತರ ಏನಾದ್ರು ಮತ್ತೆ ನಿಮ್ಮ ಏನು ಅತೃಪ್ತನ ಶಮನ ಮಾಡುವಂತ ಕೆಲಸ ಆಗತ್ತಾ ಏನೋ ಅಂತ? ದೊಡ್ಡಗೌಡರು ಕೂಡ ಒಂದು ಮದುವೆಗೆ ಬಂದಿದ್ದಾರೆ, ಮದುವೆ ಮುಗಿಸ್ಕೊಂಡು ಯಾವತ್ತು ಮೈಸೂರು ಬಂದ್ರು ಕೂಡ ನನಗೆ ದೂರವಾಣಿ ಮಾಡದೆ ಬರ್ತಿರ್ಲಿಲ್ಲ, ನಾನು ಮಾಡೇ ಹೇಳಿ ಬರ್ತಿದ್ರು. ಈ ಬಾರಿ ಒಂದು ಮದುವೆ ಬಂದಿದ್ದಾರೆ ಸಾರಾಮಹೇಶ್ ಚೌಲ್ಟ್ರಿಗೆ, ಸಾರಾಮಹೇಶನ್ ತೋಟಕ್ಕೆ ಹೋಗಿದ್ದಾರೆ. ಅವರು ಕೂಡ ನನಗೆ ದೂರವಾಣಿ ಮಾಡೋದಾಗ್ಲಿ ನಮ್ಮ ಮನೆಗಾಗ್ಲಿ ಬಂದಿಲ್ಲ. ಇದು ನಿಮ್ಮ ಮೇಲ್ಮಟ್ಟದ ನಾಯಕರ ಜೊತೆಗೆ ಮುನಿಸ್ನ ಇದ್ ಮಾಡೋದಕ್ಕೆ ಕಾರಣನೇ ಸಾರಾ ಮಹೇಶ್ ಅವರು ಅಂತ. ಯಾರ ಮೇಲೆ ಸರ್ ನಿಮ್ಮ ಸಿಟ್ಟು? ಸಿಟ್ಟಿಲ್ವೇ ಇಲ್ಲ ನನಗೆ. ಇಷ್ಟೆಲ್ಲ ಯಾರು ಏನೇ ಮಾಡಿದ್ರು ನಾನು JDS ಪಕ್ಷದಲ್ಲಿ ಗಟ್ಟಿಯಾಗಿ ಉಳಿದಿದ್ದೀನಿ. ಯಡಿಯೂರಪ್ಪನಿಗೆ ಅಧಿಕಾರ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಜನತಾದಳಕ್ಕೆ ಓಟ್ ಕೇಳಲ್ಲ ಅಂತೇಳಿ ನಾನು ಅವತ್ತು ಹೋಗಿದ್ದು ನಿಜ. ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವ್ರು ನೀವಿದ್ರೆ 5 ಸ್ಥಾನ ಗೆಲ್ತಿದ್ದೋ ಬಂದ್ಬಿಡೋಣ, ಸೋತೆ ನಾನು. ಯಡಿಯೂರಪ್ಪನ ಮುಖ್ಯಮಂತ್ರಿ ಆದರು, ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು, ಸೋತೆ. ಆಮೇಲೆ ಕುಮಾರಸ್ವಾಮಿ ಅವರು ಇಲ್ಲ ಅಣ್ಣ ನೀವು ಬಂದಿರೋ 5 ಸೀಟ್ ಗೆಲ್ತಿದ್ದೋ ಬಂದ್ಬಿಡಿ ಅಂತ ಹೇಳಿದ್ರು, ಬಂದಿದ್ದೀನಿ ಗಟ್ಟಿಯಾಗಿ. ದೇವೇಗೌಡರ ಕಾಲದಿಂದ, ಅದಕ್ಕಿಂತ HL ತಿಮ್ಮೇಗೌಡರು ಆ ಕಾಲದಿಂದ ಕೂಡ ಇದ್ದೆ. 71ರಲ್ಲಿ ನಮ್ಮ ತುಳಸಿದಾಸಪ್ಪನವರು, 72ರಲ್ಲಿ ಕೆ ಪುಟ್ಟಸ್ವಾಮಿಯವ್ರ ಜೊತೆ, ಕೆಂಪೇಗೌಡರ ಜೊತೆ, ರಾಜಶೇಖರ ಮೂರ್ತಿಯವ್ರ ಜೊತೆ, ಹಿಂಗೆ ಕಾಂಗ್ರೆಸ್ಸಲ್ಲೂ 83 ಗಂಟೆ ಇದ್ದೆ. 83ರಿಂದ ಈ ಪಕ್ಷದಲ್ಲೇ ಇದ್ದೀನಿ. ಮುಂದೆ ಏನಾಗಬಹುದು ಬದಲಾವಣೆ? ಯಾಕಂದ್ರೆ ಸಾಕಷ್ಟು ಅಸಮಾಧಾನ ಇಟ್ಕೊಂಡು ಪಟ್ಗಳದೇ ಇಲ್ಲ. ನಾನೊಬ್ಬ ಪಳಗಿದ ರಾಜಕಾರಣಿ, ಯಾವುದೋ ಸಿಟ್ಟು ಮಾಡ್ಕೊಂಡ್ರು ಮನಸ್ಸು ನೋವಾದಾಗ ಮಾತಾಡ್ಬಿಡ್ತೀನಿ ನೇರ, ಅಷ್ಟೇ ನನ್ನ ಗುಣ. ಮನಸ್ಸಿಗೆ ನೋವಾದಾಗ ಇದ್ದಂಗೆ ಹೇಳ್ತೀನಿ, ಅದು ಯಾವ್ದಾದ್ರು ವಿಚಾರ ಇರಲಿ ನೇರಾಗಿ ಹೇಳೋದೇ ನನ್ನ ಗುಣ. ಅದರಿಂದ ನಮ್ಮ ಕ್ಷೇತ್ರದ ಜನ ಏನು ತೀರ್ಮಾನ ಮಾಡ್ತಾರೆ ಆ ನಿರ್ಣಯಕ್ಕೆ ಮಾತ್ರ ಬದ್ಧ, ಅವ್ರು ಹೇಳ್ದಂಗೆ ಕೇಳ್ತೀನಿ. ಇದು ಜಿ ಟಿ ದೇವೇಗೌಡ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿಪಾವರ್, TV ಮೈಸೂರು.